ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ 2024-25ನೇ ಸಾಲಿನ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸೀನಣ್ಣವರೇ, ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣವರೇ, ಸ್ನೇಹಿತರು ಮಾಜಿ ಅಧ್ಯಕ್ಷರು ಆದಂಥ ರಾಜೂರವರೇ, ಅವರ ಶ್ರೀಮತಿಯವರಾದಂಥ ಚಂದ್ರಕಳಮ್ಮನವರೇ, ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚಂದ್ರಾಯಪ್ಪನವರೇ, ನಮ್ಮ ಯಳಗೊಂಡಳ್ಳಿ ಮಂಜುನಾಥ ಸ್ವಾಮಿಯವರೇ, ಪ್ರಭೇಶ್ರವರೇ, ಮಲ್ಪನಹಳ್ಳಿ ವೆಂಕಟೇಶಪ್ಪನವರೇ, ಮತ್ತು ನಮ್ಮ ಪ್ರಸನ್ನವರೇ, ಈ ಸಂಘದ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿರ್ತಕ್ಕ ನಮ್ಮ ಸೋಮಣ್ಣವರೇ ಮತ್ತು ನಮ್ಮ ದೇವರ ಸಮುದ್ರ ಸೋಮಣ್ಣವರೇ, ಯಳಗೊಂಡಳ್ಳಿ ದೊಡ್ಡಮುನಿಯಪ್ಪನವರೇ, ವನಶೆಟ್ಟಹಳ್ಳಿ ವೆಂಕಟೇಶಣ್ಣವರೇ, ನಮ್ಮ ತಿಪ್ಪಣ್ಣವರೇ, ಮೈಲಪ್ಪನವರೇ, ಸುಬ್ಬಕ್ಕನವರೇ, ಎಲ್ಲ ಒಳ್ಳೆ ನಾನು ಸುಮಾರು ಒಂದು ಗ್ರಾಮ ಸಭೆಗಳ ವಾರ್ಷಿಕ ಸಭೆಗಳಲ್ಲಿ ಭಾಗವಹಿಸಿದ್ದೀನಿ. ಭಾಳ ಭಕ್ತಿಯಲ್ಲಿ ತನ್ನೀಲರಾಗುವ ರೀತಿ ಸ್ವಾಗತವನ್ನು ಪ್ರಾರ್ಥನೆಯನ್ನು ನಡೆಸ್ಕೊಟ್ಟಂಥ ನಮ್ಮ ತಾಯಂದ್ರೆ ಭಾಳ ಚೆನ್ನಾಗಿ ಪ್ರಾರ್ಥನೆ ನಡೆಸ್ಕೊಟ್ರು. ಎಲ್ಲಿನೂ ಇಷ್ಟು ಚೆನ್ನಾಗಿ ದೇವ್ರ ಪ್ರಾರ್ಥನೆ ನಡೆಸ್ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು ಅವರು. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಈ ಒಂದು ಸಂಘದ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರೇ, ಇಷ್ಟೊತ್ತು ನಮ್ಮ ರಾಜ್ಯವರು ಏನು ಸಂಘದ ಬೆಳವಣಿಗೆ ಬ್ಯಾಂಕ್ದು ಎಲ್ಲ ಹೇಳಿದ್ದಾರೆ. ಹೌದು, ಏನು ಬ್ಯಾಲಳ್ಳಿ ಗೋವಿಂದಗೌಡರಿದ್ದರು, ಅವರು ರಾಜುವರಿಗೆ ಭಾಳ ಆಪ್ತರಾಗಿದ್ದರು ಗೋವಿಂದಗೌಡರು. ನಾನು 10 ವರ್ಷಗಳಿಂದ DCC ಬ್ಯಾಂಕ್ ಅಂದರೆ 1999ರಿಂದ ನಂದು ಪ್ರಯತ್ನ DCC ಬ್ಯಾಂಕ್ ನಿರ್ದೇಶನ ಆಗಬೇಕಂತ. ಆಗದೇ ಇದ್ದರೂ ಸಹ ನಾನು 10 ವರ್ಷಗಳಿಂದ ನಿರ್ದೇಶನ ಅಲ್ಲದೇ ಇದ್ದರೂ ಸಹ ಸುಮಾರು ಒಂದು ಸಂಘಗಳಿಗೆ, ಸುಮಾರು ರೈತರಿಗೆ ನಾನು ಗೋವಿಂದಗೌಡರ ಮೂಲಕ ನಾನು ಆ ಸಂಘಗಳಿಗೆ ನೆರವು ಆಗೋದಕ್ಕೆ ನನ್ನ ಕೈಲಾದಷ್ಟು ಒಂದು ಇದನ್ನು ನಾನು ಎಫರ್ಟಲ್ಲಿ ಹಾಕಿದ್ದೀನಿ ಅಂತೇಳ್ಬಿಟ್ಟು ಹೇಳ್ಬೋದು. ಇವತ್ತು ಏನು ಈ ವಾರ್ಷಿಕ ಮಹಾಸಭೆಯ ಒಂದು ವಿಶೇಷತೆ ಏನು ಅಂತಂದರೆ, ನಮ್ಮಲ್ಲಿ ಇವತ್ತು ಸುಮಾರು ಎಷ್ಟು ಷೇರುದಾರ ಎಷ್ಟು ಜನ ಇದ್ದಾರೆ? 680 ಜನ ಷೇರುದಾರಿದ್ದಾರೆ. ಅವರೆಲ್ಲರೂ ಸಂಘದ ಆಡಳಿತ ನಡೆಸೋಕ್ಕಾಗೋದಿಲ್ಲ ಒಂದು ಕಾರಣಕ್ಕೆ 12 ಜನನ ನೀವೆಲ್ಲ ಸೇರಿ ಒಂದು 12 ಜನನ ಆಯ್ಕೆ ಮಾಡಿ ಕಳಿಸಿದ್ರಿ. ಆ 12 ಜನನೂ ದೈನಂದಿನ ಒಂದು ಚಟುವಟಿಕೆನಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ ಅಂತ ಅಧ್ಯಕ್ಷರಾಗಿ ಒಬ್ಬರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀವಿ. ಇದು ಸಂಘದ ಒಂದು ವ್ಯವಸ್ಥೆಯಲ್ಲಿ ನಡ್ಕೊಂಬರ್ತಕ್ಕಂಥದ್ದು. ಆದರೆ ಆ 12 ಜನ ಮತ್ತು ಅಧ್ಯಕ್ಷರು ತಿಂಗಳಿಗೊಂದು ಸಾರಿ ಕೂತು ಈ ಸಂಘ ಯಾವ ರೀತಿ ನಡೀತಾ ಇದೆ, ಲಾಭದಲ್ಲಿದೆಯಾ ನಷ್ಟದಲ್ಲಿದೆಯಾ ಅಂತಕ್ಕಂಥ ಒಂದನ್ನು ಜಮಾ ಖರ್ಚನ್ನೆಲ್ಲ ಮಾಡಿ ಮುಂದೆ ಏನು ಮಾಡಬೇಕಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಇದೇನು ನಡೀತಾ ಇದೆ ಅಂತಂದರೆ. ನಿಮ್ಮೆಲ್ಲರಿಗೂ ಅವಕಾಶ ಇರ್ತಕ್ಕಂಥದ್ದು ಈ ಒಂದು ಸಭೆಯಲ್ಲಿ, ಇವತ್ತೇನು ನೀವು ಸೇರಿದ್ದೀರಿ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಸಂಘ ಯಾವ ರೀತಿ ನಡೀತಾ ಇದೆ, ಏನಾಗ್ತಾ ಇದೆ, ಅದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ಏನು ನಾವು ಸಲಹೆ ಕೊಡಬೇಕು ಎಲ್ಲನ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರ್ತಕ್ಕಂಥ ಸಂದರ್ಭ ಏನಾದರೂ ಇದೆ. ಇದು ಇವತ್ತು 630 ಜನ ಷೇರುದಾರಿದ್ರು, ನೋಡಿ ಎಷ್ಟು ಮಾತ್ರ ಬಂದಿದೆ. ಇದು ಸಂಘ ನಿಮ್ಮದು, ಇದಕ್ಕೆ ಎಷ್ಟು ಇದಿದೆ ಅಂತಕ್ಕಂಥದ್ದು ನೀವು ಯಾರು ಅರ್ಥಕೊಂಡಿಲ್ಲ. ಇವತ್ತು ನಾವು ಯಾರಾದರೂ 5 ರೂಪಾಯಿ ಬಡ್ಡಿ, ಎಷ್ಟು 5 ರೂಪಾಯಿ ಬಡ್ಡಿ ಕೇಳಿದ್ರೆ ಬೆಳಿಗ್ಗೆನೂ ಹೋಗಿ ಅವ್ರ ಮನೆ ಹತ್ರ ಕಾದ್ಕೊಂಡಿರ್ತೀವಿ. ಇಲ್ಲಿ ಕೊಡ್ತಕ್ಕಂಥದ್ದನ್ನು 0% ಬಡ್ಡಿ, ರೈತರಿಗೆ 0% ಬಡ್ಡಿನಲ್ಲಿ ಸಾಲ ಕೊಡ್ತೀವಿ. ಆದರೆ ಇಲ್ಲಿ ಬಂದು ನಮ್ಮ ಸಮಯನ ನಾವು ಕಳೆಯೋದಕ್ಕೆ ಇದಾಗ್ತಲ್ಲ. ಇದು ಭಾಳ ಮಹತ್ವ ಇರ್ತಕ್ಕಂಥದ್ದು. ಇವತ್ತೇನಾದರೂ ನಮ್ಮ ರೈತರ ಒಂದು ಜೀವನಾಡಿ ಇರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಒಂದು DCC ಬ್ಯಾಂಕು, ಇನ್ನೊಂದು ಮಿಲ್ಕ್ ಯೂನಿಯನ್. ಕರೋನಾ ಕಾಲದಲ್ಲಿ ಕೂಡ ನಮ್ಮ ರೈತರನ್ನ ಯಾರಾದರೂ ಕೈ ಹಿಡಿದಿರ್ತಕ್ಕಂಥ ಸಂಸ್ಥೆ ಇದೆ ಅಂತಂದರೆ ಅದು ಮಿಲ್ಕ್ ಯೂನಿಯನ್ನು ಮತ್ತು DCC ಬ್ಯಾಂಕು. ಈ ಒಂದು ಸಂಸ್ಥೆಯನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ರೈತಾಪಿ ವರ್ಗದವರು ಮತ್ತು ನಮ್ಮ ತಾಯಂದ್ರ ಮೇಲಿದೆ. ಇವತ್ತೇನು ಗೋವಿಂದಗೌಡರು ಈ ಬ್ಯಾಂಕಿನ ಸಾರಥ್ಯ ವಹಿಸ್ಕೊಳ್ಳೋದಕ್ಕೆ ಮುಂಚೆ ಸೊಸೈಟಿಲಿ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ನಮ್ಮ ಸೋಮಣ್ಣವ್ರು ಕೂಡ ಕಾರ್ಯದರ್ಶಿಗೆ ಎಲ್ಲ ಅವರು ಏನಕ್ಕೂ ಇದು ಸುಮ್ಮನೆ ಏನೋ ಆ ಫುಡ್ಗೋಸ್ಕರ ಬರ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನಾನು ಸಹ ಸುಮಾರು 85ನೇ ವರ್ಷದಿಂದ ಈ ಒಂದು ಸಹಕಾರ ಸಂಘದಲ್ಲಿ ಹನಮನಹಳ್ಳಿಯಲ್ಲಿ ನಾನು ಸದಸ್ಯನಾಗಿ ಎಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅವತ್ತೆಲ್ಲ ಬರೀ 300 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಸಾಲ ಕೊಡ್ತಾ ಇದ್ದೀನಿ. 1000 ರೂಪಾಯಿ ಆದರೆ 10,000 ರೂಪಾಯಿ ಸಾಲ ಕೊಟ್ಟರೆ 1000 ರೂಪಾಯಿ ದುಡ್ಡು ಹಿಡ್ಕೊಳ್ತಾ ಇದ್ರು. ಏನಕ್ಕೆ? ಪರ್ಸೆಂಟೇಜ್ ಅಂತ ಸೋಮಣ್ಣವ್ರಿಗೆ ಗೊತ್ತಿರುತ್ತೆ. ನಾನು ಅಧ್ಯಕ್ಷನಾಗಿದ್ದೆ, ಆವಾಗ ಕೊಟ್ಟಂಥ ಹಣನ ನನಗೆ ಶೇರ್ ಕೊಡ್ತಾಯಿದ್ರು. ಏನೋ ನಮ್ಮ JMನವ್ರು ಸೆಕ್ರೆಟರಿ ಇದ್ರು, ಅವರು ನನಗೂ ಶೇರ್ ಕೊಡ್ತಾರೆ, ಸರ್ ನಿಮ್ಮ ಅಧ್ಯಕ್ಷರು ಪಾಲು ಅಂತ. ನಾನು ಅವಾಗಲೇ ರೈತನ ಕರೆದ್ಬಿಟ್ಟು, ನೋಡಪ್ಪ ನನಗೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ನಿಮ್ಮ ದುಡ್ಡಲ್ಲಿ ತೊಗೊಳ್ಳಿ ಅಂತ ವಾಪಸ್ ಕೊಡ್ತಾ ಇದ್ದೆ. ಕಾರಣ ಏನಂತಂದರೆ
ಏನು ಇವತ್ತು ಈ ದೇಶದ ಬೆನ್ನೆಲುಬು ರೈತ ಅಂತ ಏನು ಹೇಳ್ತೀವಿ, ಅವರ ಬೆನ್ನೆಲುಬನ್ನು ಮುರಿತಕ್ಕಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡ್ತಾರೆ. ಆದರೆ ನಮ್ಮ ವೈದ್ಯನಾಥನ್ ವರದಿ ಬಂದ ಮೇಲೆ ಈ ರೀತಿ ಏನು ಸಂಘಗಳಿತ್ತು ಅದು ಮತ್ತೆ ಜೀವ ಪಡ್ಕೊಂಡು ಮುಂದೆ ಬಂದಿದೆ ಅಂತ ಹೇಳ್ಬೋದು. ಭಾಳಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲಗಳು ಮೊದಲು ಇದ್ದಿದ್ದನ್ನು ಎಲ್ಲವನ್ನು ಒಂದೇ ಸಾರಿ ಮನ್ನಾ ಮಾಡಿ ಹೊಸ ಇದನ್ನು ಮಾಡಿಕೊಟ್ಟಿದೆ. ಭಾಳಷ್ಟು ಸೊಸೈಟಿಗಳಲ್ಲಿ ಸುಮಾರು ದುಡ್ಡು ವೈದ್ಯನಾಥನ್ ವರದಿನಲ್ಲಿ ಮನ್ನಾ ಆಗಿದೆ. ಆದರೆ ಇವತ್ತು ನಷ್ಟ ಯಾಕೆ ಬರ್ತಾ ಇದೆ, ಗ್ಯಾಪ್ ಏನಕ್ಕೆ ಆಗ್ತಾ ಇದೆ ಅಂತಂದರೆ ಸರ್ಕಾರದಿಂದ ಸರಿಯಾದ ಸಮಯಕ್ಕೆ ಇವತ್ತು ನಮಗೇನು 0% ಬಡ್ಡಿ ಅಂತ ಕೊಡ್ತಾರೆ, ಆ ಬಡ್ಡಿ ಹಣವನ್ನು ಸಕಾಲಕ್ಕೆ ಬ್ಯಾಂಕಿಗೆ ಅವರು ತುಂಬಿದ್ರೆ ಸರ್ಕಾರ, ನಮ್ಮ ಸಂಘಗಳು ಸಾಲ ಮತ್ತೆ ಈ ರೀತಿಯ ಏನೋ ನಷ್ಟಕ್ಕೆ ಒಳಗಾಕಂಥ ಪರಿಸ್ಥಿತಿ ತಪ್ಪುತ್ತೆ. ಅದನ್ನು ನಾವೆಲ್ಲರೂ ಸೇರಿ ಏನು ನಮ್ಮ ಒಂದು ಶಾಸನ ಸಭೆಯ ಅಭ್ಯರ್ಥಿಗಳಿದ್ದಾರೆ, ನಮ್ಮ ಶಾಸಕರು ಎಲ್ಲ ಶಾಸಕರಲ್ಲಿ ನಾವೆಲ್ಲರೂ ಮನವಿ ಮಾಡಬೇಕಾಗಿದೆ. ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರಿಯಾದ ಸಮಯಕ್ಕೆ ಆ ಬಡ್ಡಿನ ಬಿಡುಗಡೆಗೊಳಿಸೋದಕ್ಕೆ ನಾವು ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಒಂದು ಏನು ಈ ಸೊಸೈಟಿ ಇದೆ, ಈ ಸೊಸೈಟಿ ಯಾವ ರೀತಿ ಆದಾಯ ಬರುತ್ತೆ ಅಂತಂದರೆ, ಏನು ನೀವೆಲ್ಲ ಸಾಲ ಪಡ್ಕೊಳ್ತೀರಿ, DCC ಬ್ಯಾಂಕಿಂದ ಏನು ಸಂಘದ ಮೂಲಕ ರೈತರಿಗೆ ಸಾಲ ಕೊಡ್ತೀವಿ, ಆ ಸಾಲ ಮರುಪಾವತಿ ಆಗಿ ಆ ಬಡ್ಡಿ ಏನು ಕ್ಲೈಮ್ ಆಗುತ್ತೆ ಸರ್ಕಾರದಿಂದ, ಬಡ್ಡಿ ಏನು DCC ಬ್ಯಾಂಕ್ ಬರುತ್ತೆ, ಅದರಲ್ಲಿ ನಮಗೆ 2% ನಮ್ಮ ಸಂಘದಿಂದ ಎಷ್ಟು ಬಡ್ಡಿ ಹೋಗಿರುತ್ತೆ ಅದರಲ್ಲಿ 2% ಹಣ ಮಾತ್ರ ನಮ್ಮ ಸಂಘಕ್ಕೆ ಬರುತ್ತೆ. ಅದು ಬಿಟ್ಟರೆ ಬೇರೆ ಮೂಲ ಯಾವುದೂ ಇಲ್ಲ. ಇವತ್ತು SHG ಸಾಲ ಅಷ್ಟೇ, ಕಾರಲ್ಲಿ ತೊಗೊಂಬಂದು ಮೂಟೆಗಳು ತುಂಬ್ಕೊಂಬಂದು ಇಡೀ ದೇಶದಲ್ಲೇ ಅದೆಲ್ಲ ನ್ಯಾಷನಲ್ ಟಿವಿಗಳಲ್ಲೆಲ್ಲ ಬಂತು. ದುಡ್ಡನ್ನು ಈ ರೀತಿ ಕೊಡ್ತಾ ಇದ್ದಂತೆ, ಆದರೆ ಅದು ಕೊಡೋಕೆ ಅವಕಾಶ ಇಲ್ಲ. ಯಾವುದೇ ದುಡ್ಡನ್ನು ನೇರವಾಗಿ ನಗದು ರೂಪದಲ್ಲಿ ಕೊಡೋಕೆ ಅವಕಾಶ ಇಲ್ಲ. ಆದರೂ ಸಹ ಅವರು ಅದೊಂದು ಧೈರ್ಯ ಮಾಡಿ ನಮ್ಮ ಏನು ತಾಯಂದಿರಿದ್ದಾರೆ ಅವ್ರು ಬ್ಯಾಂಕಿಗೆ ಅಲಿಯೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ತಗೊಂಬಂದು ಕೊಟ್ಟರು. ಇವತ್ತು ಅದೇನಾಗಿದೆ, ತಾವೆಲ್ಲ ಇಲ್ಲಿದ್ದೀರಿ, ಇವತ್ತು ಏನು ತಾಯಂದಿರಿದ್ದೀರಿ, ನೀವು ಧರ್ಮಸ್ಥಳ ಸಂಘದಲ್ಲಿ ಯಾರ್ಯಾರು ಸದಸ್ಯರಾಗಿದ್ದು ಸ್ವಲ್ಪ ಕೈ ಎತ್ತೀರಾ? ಅಲ್ಲಿ ಕೂತ್ಕೊಂಡಿರೋರು ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡವ್ರು 8 ಜನ ಇದ್ದೀರಿ, ಕೈ ಎತ್ತೀರಾ? ಇಷ್ಟೇ ಜನ ತಗೊಂಡಿರೋದು. ಯಾರಾದ್ರೂ ಒಂದು ಕಂತು ಇವತ್ತಿಗೆ ಏನಾದ್ರು ಬಾಕಿ ಇದ್ದೀರಾ? ಬಾಕಿ ಇರೋರು ಯಾರಾದ್ರೆ ಕೈ ಎತ್ರಿ. ಎಷ್ಟು ಬಡ್ಡಿ ಹೇಳಿ ಅಲ್ಲಿ? ಎಷ್ಟು % ಬಡ್ಡಿ? 16%. ಬಟ್ ಅವ್ರೇನು ಕೆಟ್ಟ ರೀತಿಯನ್ನು ಮಾಡ್ತಲ್ಲ. ಧರ್ಮಸ್ಥಳ ಸಂಸ್ಥೆಯವರು ಏನು ಸಾಲ ಕೊಡ್ತಾ ಇದ್ದಾರೆ ಅವ್ರು ಒಳ್ಳೆ ರೀತಿಯಲ್ಲಿ ಇವತ್ತು ನಮಗೆ ಇವತ್ತೆಲ್ಲ ನಮ್ಮ ಹಳ್ಳಿಗಾಡಿನ ಹೆಣ್ಮಕ್ಕಳ ರೈತರ ಜೀವನವನ್ನು ಕಟ್ಕೊಟ್ಟಿದ್ದಾರೆ. 16% ಬಡ್ಡಿ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಆಕ್ಷೇಪಣೆ ಇಲ್ಲ. ನಮ್ಮ ರೈತರ ಬದುಕನ್ನು ಕಟ್ಕೊಟ್ಟಿದ್ದಾರೆ. ಆದರೆ 16% ಬಡ್ಡಿನ ಪ್ರತಿ ವಾರ ತಗೊಂಡು ಕರೆಕ್ಟಾಗಿ ಕಟ್ತೀರ. ಇಲ್ಲಿ ಶೂನ್ಯ ಬಡ್ಡಿ. ಇದನ್ನು ಯಾರೋ ಅಪಪ್ರಚಾರ ಹೇಳಿದ್ರು ನಿಮ್ಮ ಸಾಲ ಮನ್ನಾ ಆಗೋಗುತ್ತೆ ಅನ್ನೋ ಮಾತ್ರಕ್ಕೆ ಅವ್ರ ಮಾತು ನಂಬ್ಕೊಂಡು ಇದ್ದೋಗಿದ್ದೀರ. ಇವತ್ತು ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿ ದಿನ ಚಿನ್ನದ ಮೊಟ್ಟೆ ಇಡ್ತಾ ಇತ್ತು. ಯಾರು ಹೇಳಿದ್ದು ಯಾವತ್ತು ದಿನ ಮೊಟ್ಟೆ ಇಡ್ತಾ ಇರ್ತದೆ, ಯಾವಾಗ ಇಷ್ಟ ಆಗೋದು ಅಂತೇಳಿ ಕೊಯ್ದು ಹಾಕಿರುತ್ತೆ. ಮತ್ತು ಮೊಟ್ಟೆನೂ ಇಲ್ಲ, ಕೋಳಿನೂ ಇಲ್ಲ. ಇವತ್ತು ನಿಮ್ಮ ಪಾಲಿಗೆ ಚಿನ್ನದ ಮೊಟ್ಟೆ ಇಡ್ತಕ್ಕಂಥದ್ದು ಈ ಸಂಸ್ಥೆ. ಇದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಏನಿದೆ ಸಾಲ ಇವತ್ತು ಏನು ವಿತರಣೆ ಆಗ್ತಾ ಇಲ್ಲ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಏನು ರಾಜಕೀಯ ಒಂದು ಪ್ರವೇಶ ಆಯಿತು, ಈ ಒಂದು ಬ್ಯಾಂಕಿನ ವ್ಯವಹಾರದಲ್ಲಿ ರಾಜಕೀಯ ಪ್ರವೇಶ ಆಗಿ ಇವತ್ತು ಈ ಒಂದು ಅಧೋಗತಿಗೆ ಬಂದಿದೆ. ಯಾವುದೇ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯದಿಂದ ದೂರ ಇರಬೇಕು. ಇವತ್ತು ನಾನು ಸಹ ಒಂದು JDS ಪಕ್ಷದ ಪರವಾಗಿ ನಾನು ನಿರ್ದೇಶನಾಗಿ ಆಯ್ಕೆ ಆಗಿರ್ಬೋದು. ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಎಲ್ಲರ ಸಹಕಾರದಿಂದ ನಾನು ಆಗಿರ್ಬೋದು. ಆದರೆ ಆಯ್ಕೆ ಆಗಿ ಬಂದ ಮೇಲೆ ನಾನು ಈ ಸಹಕಾರ ಸಂಸ್ಥೆಯ ಒಂದು ಭಾಗ. ನಾನು ಒಬ್ಬ ರೈತ, ಎಲ್ಲದಕ್ಕೆ ಮುಂಚಿತವಾಗಿ ನಾನು ಒಬ್ಬ ರೈತ. ಯಾವ ರೈತರ ಕಷ್ಟ ಏನು ಅಂತಕ್ಕಂಥದ್ದು ನನಗೂ ಗೊತ್ತಿದೆ. ಅದರಿಂದ ಇವತ್ತು ನನಗೆ ಎಲ್ಲ ಸೊಸೈಟಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಂಘ ಸೊಸೈಟಿಗಳು ನನಗೊಂದೇ. ದೇವರ ಸಮುದ್ರ ಹನುಮನಹಳ್ಳಿ ನನ್ನ ಸ್ವಂತ ಸೊಸೈಟಿ ಎಷ್ಟು ಮುಖ್ಯನೋ ದೇವರ ಸಮುದ್ರ ಸಹ ಅಷ್ಟೇ ಮುಖ್ಯ. ನಾನು ಎಲ್ಲರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂತಂದರೆ, ಇವತ್ತು ಬರೀ KCC ಸಾಲ 1,43,00,000 ಮಾತ್ರ ಇದೆ. ನಮ್ಮ ರೈತರು ಇವತ್ತು ಏನು ಸರ್ಕಾರ ಇವತ್ತು ಬಡ್ಡಿ ರಹಿತವಾಗಿ ಸಾಲ ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದರೆ, ರೈತರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಅವರ ಭಾಳಷ್ಟು ನಷ್ಟ ಹೊಂದುತ್ತಾ ಇರ್ತಾರೆ. ವ್ಯವಸಾಯದಲ್ಲಿ ಬಡ್ಡಿ ಇಲ್ಲದೆ ಸಾಲ ಕೊಟ್ಟರೆ ಕನಿಷ್ಠ ಪಕ್ಷ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಡ್ಡಿ ರಹಿತವಾಗಿ ಸಾಲ ಕೊಡ್ತಾ ಇದ್ದಾರೆ. ಇದುವರೆಗೂ 3 ಲಕ್ಷ ರೂಪಾಯಿ ಇತ್ತು ಬಡ್ಡಿ ರಹಿತವಾಗಿ, ಈಗ 5 ಲಕ್ಷ ಮಾಡಿದ್ದಾರೆ. ಇದನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಂಡು ನೀವು 5 ಲಕ್ಷ ತೊಗೊಂಡ್ರಿ ಅಂದ್ಕೊಡ್ರಿ, ಅದರಲ್ಲಿ 1-2 ಲಕ್ಷ ಬೇರೆ ಉಪಕಸಬಿಗೆ ಬಳಸಿ. ಕುರಿ ಆಗ್ಬೋದು, ಹಸು ಆಗ್ಬೋದು,
ಕೋಳಿ ಆಗ್ಬೋದು, ಮೇಕೆ ಆಗ್ಬೋದು, ಈ ರೀತಿ ಇದಕ್ಕೆ ಬಳಸ್ಕೊಂಡ್ರೆ ಇನ್ನು 3 ಲಕ್ಷ ಬೇಕಾದ್ರೆ ನಿಮ್ಮ ವ್ಯವಸಾಯಕ್ಕೆ ಬಳಸ್ಕೊಳ್ಳಿ. ಇದರಲ್ಲಿ ಏನಾದರೂ ನಷ್ಟ ಆದ ಸಂದರ್ಭದಲ್ಲಿ ಆ ಒಂದು ಕಸುಬು ನಮ್ಮನ್ನ ಕೈ ಹಿಡಿಯುತ್ತೆ. ಅದ್ರ ಜೊತೆಗೆ ತಾವೇನು ಮಹಿಳೆಯರು ತಾಯಂದಿರಿದ್ದೀರಿ, ಈ ಸುಸ್ತಿ ಸಾಲ ಏನಿದೆ ಇದನ್ನೆಲ್ಲ ತಾವೆಲ್ಲ ದಯವಿಟ್ಟು ಮರುಪಾವತಿ ಮಾಡಿ. ನಮ್ಮ ಒಂದು ಆಡಳಿತ ಮಂಡಳಿ ಚುನಾವಣೆ ಅದು ನಡೆದು ಇವತ್ತಿಗೆ ಏನೋ 28ನೇ ತಾರೀಕು 4 ತಿಂಗಳಾಗುತ್ತೆ. ಆದರೆ ಇದುವರೆಗೂ ಸಹ ನಾನು ನಮ್ಮ ಬ್ಯಾಂಕ್ ಒಳಗಡೆ ಕಾಲಿಟ್ಟಿಲ್ಲ. ಕಾರಣ ಏನಂತಂದರೆ, ಯಾರೇ ಬಂದರೂ ಏನೇ ಒಂದು ನಮ್ಮ ಒಂದು ಸಂಸ್ಥೆಗೆ ಈ ರೀತಿ ಒಂದು ನೆರವು ಒದಗಿಸಿ ಅಂತಂದರೆ ನಾವು ಕೊಡಲಿಕ್ಕೆ ಆಗ್ತಾಯಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು ನಿಮ್ಮ ಸೋಮಣ್ಣವರಿದ್ದರೆ, ನಿಮ್ಮ ಸೀನಣ್ಣು ರಾಜವರು, ಇಲ್ಲಿರ್ತಕ್ಕಂಥ ನಿರ್ದೇಶಕರು ಎಲ್ಲರೂ ಪ್ರತಿ ಬ್ರ್ಯಾಂಚಲ್ಲಿ ಒಂದು ದಿವಸಕ್ಕೆ 50 ಲಕ್ಷ ರೂಪಾಯಿ ವಹಿವಾಟು ನಡೀತಾ ಇತ್ತು. ಒಂದು ದಿವಸಕ್ಕೆ 50 ಲಕ್ಷ ರೂಪಾಯಿ ವಹಿವಾಟು ನಡೀತಾ ಇತ್ತು. ಆದರೆ ಇವತ್ತು 50,000 ತೊಗೊಂಡೋದ್ರೆ ಚೆಕ್ ಡ್ರಾ ಆಗೋದಿಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಕಾರಣ ಏನಂತಂದರೆ, ಎಲ್ಲ ತಪ್ಪು ಮಾಹಿತಿಗಳು ಕೇಳಿ ನಾವು ಏನು ಹಣ ಇವತ್ತು ಸಂಘಗಳು ಯಾವಾಗ ಸಾಲ ಕೊಡಲಿಲ್ಲೋ, ಸಾಲ ಕೊಡೋದು ಯಾವಾಗ ನಿಂತು ಮರುಪಾವತಿ ಆಗೋದು ಕಡಿಮೆ ಆಗಿದೆ. ಅದರಿಂದ ನಮ್ಮ ಒಂದು ಕೋರ್ಟಲ್ಲಿ ಇನ್ನೇನು ಹತ್ತಿರದಲ್ಲೇ ಅದು ಇತ್ಯರ್ಥ ಆಗುತ್ತೆ. ಆಡಳಿತ ಮಂಡಳಿ ಅಧಿಕಾರ ತೊಗೊಂಡ ತಕ್ಷಣವೇ ಪ್ರತಿ ಸಂಘಕ್ಕೂ ಸಹ ನಾನು ಬರ್ತೀನಿ. ಪ್ರತಿ ವಿಲೇಜ್ಗೆ, ಯಾವ ವಿಲೇಜ್ಗೆ ಬೇಕಾದರೂ ನಾನು ಬರೋದಕ್ಕೆ ಸಿದ್ಧವಾಗಿದ್ದೇನೆ ವಸೂಲಾತಿಗೆ. ಅವ್ರೆಲ್ಲ ನೀವು ಅವ್ರಿಗೆಲ್ಲ ಮನವರಿಕೆ ಮಾಡಿ, ಇಲ್ಲಿರ್ತಕ್ಕಂಥ ನಮ್ಮ ಯಾರಿದ್ದೀರಿ ರೈತ ಮಿತ್ರರೇನಿದೆ, ನಿಮ್ಮ ಒಂದು ಗ್ರಾಮಗಳಲ್ಲಿರ್ತಕ್ಕಂಥ ಮಹಿಳಾ ಸಂಘಗಳಿಗೆ ಮನವರಿಕೆ ಮಾಡಿ, ಇದು ನಮ್ಮ ಸಂಸ್ಥೆ, ಇದನ್ನು ಉಳಿಸ್ಕೋಬೇಕಾಗಿದೆ. ಇವತ್ತು ನೀವು ಯೋಚನೆ ಮಾಡಿ, 5% 5 ಲಕ್ಷ ಬಡ್ಡಿ ರಹಿತವಾಗಿ ಸಾಲ ಸಿಗುತ್ತಂತಂದರೆ, ಬೇರೆ ರೈತರ ಹತ್ರ ಎಲ್ಲಾದರೂ ಬೇರೆಯವ್ರ ಹತ್ರ 5% ಬಡ್ಡಿಗೆ ತೊಗೊಂಡ್ರೆ ತಿಂಗಳಿಗೆ ಎಷ್ಟು ಬಡ್ಡಿ ಆಯಿತು? 5 ಲಕ್ಷಕ್ಕೆ. ಆ ಬಡ್ಡಿ ಕಟ್ತಾ ಇದ್ರಲ್ಲ, ಅಸಲು ಬಡ್ಡಿ ಎರಡೂ ತಿರುತ್ತೆ. ಅದರಿಂದ ಇಂಥ ಒಂದು ಸಂಸ್ಥೆಯನ್ನು ನಾವು ಕಳ್ಕೊಂಡ್ರೆ ಮತ್ತೆ ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ನಮಗೆ ಗೊತ್ತಿಲ್ಲ, ನೀವು ನೋಡ್ತಾ ಇರ್ತೀರಿ ಈಗೆಲ್ಲ ಬೆಳಗಾಮಲ್ಲಿ ಏನು ಚುನಾವಣೆ ನಡೀತಾ ಇದೆ. ಇವತ್ತು ದೇವರಾಜ ಸಮುದ್ರ ಸೊಸೈಟಿ, ಒಂದು ಸೊಸೈಟಿನಲ್ಲಿ ಡೆಲಿಗೇಟ್ ಬರೆಯೋದಕ್ಕೆ, ಇಲ್ಲೇನಾದರೂ ಒಂದು ಚುನಾವಣೆಗೆ ಡೆಲಿಗೇಟ್ ಬರೀಬೇಕಾದ್ರೆ ನಾವು ಇಲ್ಲಿ ಎಷ್ಟು ಜನ ಸೇರಿದ್ವಿ? ಅಲ್ಲಿ ನೋಡಿ 2,000 ಜನ ಸೇರ್ತಾರೆ. ಎಷ್ಟು? ಒಂದು ದೇವರಾಜ ಸಮುದ್ರ ಹತ್ರ ಈ ಥರ ಒಂದು ಸಣ್ಣ ಚಿಕ್ಕ ಒಂದು ಸೊಸೈಟಿ ಹತ್ರ 2,000 ಜನ ಸೇರ್ತಾ ಇದ್ದಾರೆ. ಅಂದರೆ ಎಷ್ಟು ಪ್ರಬಲವಾಗಿದೆ ಅಲ್ಲಿ ಅಂತೇಳ್ಬಿಟ್ಟು. ಸಹಕಾರ ಕ್ಷೇತ್ರ ಎಷ್ಟು ಪ್ರಬಲವಾಗಿದೆ. ಸಹಕಾರಿ ಬ್ಯಾಂಕ್ಗಳಿಂದನೇ ಸಾರಿಗೆ ನಡೆಸ್ತಾ ಇದ್ದಾರೆ, ಬಸ್ಗಳೆಲ್ಲ ನಡೆಸ್ತಾ ಇದ್ದಾರೆ. ಸಹಕಾರಿ ಬ್ಯಾಂಕ್ಗಳಿಂದನೇ ಬಸ್ಸಸ್ ಎಲ್ಲ ನಡೆಸ್ತಾ ಇದ್ದಾರೆ. ಅಂದರೆ ಅಷ್ಟು ಅಭಿವೃದ್ಧಿ ಆಗಿದ್ದಾರೆ. ಇವತ್ತು ನಾವು ಅಲ್ಲಿಗೆ ಹೋಗ್ಬೇಕಂತಂದರೆ ಈ ಒಂದು ಸಂಸ್ಥೆಯನ್ನು ನಾವೆಲ್ಲರೂ ಉಳಿಸ್ಕೋಬೇಕಾಗಿದೆ. ನನಗೆ ಯಾವುದೇ ನನ್ನ ಕಡೆಯಿಂದ ಏನಿದೆ ಆ ಸಹಕಾರ ಕೊಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ನಿಮ್ಮ ಒಂದು ಅಭಿವೃದ್ಧಿಗೋಸ್ಕರ, ನಮ್ಮ ರೈತರ ಅಭಿವೃದ್ಧಿಗೋಸ್ಕರ ನಾವು ಇನ್ನೂ ಏನೇನಿದೆ, KC ಸಾಲ ಒಂದ್ರ ಮೇಲೆ ಅಲ್ಲ, ನಾವು ಇವತ್ತು ಭಾಳಷ್ಟು ಇದೆ. ಕುರಿ ಸಾಲ ಇದೆ, ಕೋಳಿ ಸಾಲ ಇದೆ, ಹಸು ಸಾಲ ಇದೆ. ಇದನ್ನೆಲ್ಲ ತಗೊಂಡು ಸದುಪಯೋಗ ಪಡಿಸ್ಕೊಳ್ಳಿ. ಮೊದಲು 40 ಲಕ್ಷ ಕೊಡ್ತಾಯಿದ್ರು, ನಮಗೆ 40 ಲಕ್ಷ ರೂಪಾಯಿ ಸಾಲ ಕೊಡ್ತಾಯಿದ್ರು. ಈಗ ಅದನ್ನು ಕಡಿತಗೊಳಿಸಿದ್ದಾರೆ. ಕಾರಣ ಏನಂತಂದರೆ, ಸರಿಯಾದ ಸಮಯಕ್ಕೆ ನಾವು ಪಾವತಿ ಮಾಡದೇ ಇರತಕ್ಕಂಥ ಕಾರಣದಿಂದ ಅದನ್ನು NPA ಆಗಿ ಕೇಸುಗಳು ಹಾಕ್ಕೊಂಡು ರೈತರ ಮೇಲೆ ಇದು ಮಾಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಅದನ್ನು 10 ಲಕ್ಷ ಮಾಡಿದ್ದಾರೆ. ಅದೇ 40 ಲಕ್ಷ ರೂಪಾಯಿ ನೀವು ಬೇರೆ ಕಮರ್ಷಿಯಲ್ ಇಲ್ಲೇ ನಮ್ಮಿರ್ತಕ್ಕಂಥ ನಮ್ಮ ದೇವರಾಜ ಸಮುದ್ರ ಬ್ಯಾಂಕಲ್ಲೇ ತೊಗೋಬೇಕಾದ್ರೆ ನೀವು ಜಮೀನು ಜೊತೆಗೆ ಮುಳಬಾಗಿಲು ಪಟ್ಟಣದ ಯಾವುದಾದ್ರೂ ಸೈಟ್ ಆಗಲಿ ಮನೆ ಆಗಲಿ ಅಡ ಇಡಬೇಕಾಗಿತ್ತು. ಅದ್ರ ಜೊತೆಗೆ ಇಲ್ಲ, ಅಫಿಷಿಯಲ್ ಸೇಲ್ಗೆ ತಗೊಳ್ಳೋದಿಲ್ಲ. ಕೊಲಾಟ್ರಲ್ ಸೆಕ್ಯೂರಿಟಿ ಮೇಲೆ ಕೊಡೋದು, ಅಫಿಷಿಯಲ್ ಶೂರಿಟಿ ಮೇಲೆ ಕೊಡೋದಿಲ್ಲ. ಆದರೆ ನಮ್ಮ ಸೊಸೈಟಿನ ಆ ಥರ ಅಲ್ಲ. ಆ 40 ಲಕ್ಷ ಸಾರಿಗೆ ಬರೀ ನಿಮ್ಮ ಜಮೀನ ಮೇಲೇ ಸಾಲ ಕೊಡ್ತಾಯಿದ್ರು. ಆದರೆ ಅಂಥದ್ದನ್ನು ನಾವೇ ಕಳ್ಕೊಂಡಿದ್ವಿ. ಸರಿಯಾದ ಸಮಯಕ್ಕೆ 40 ಲಕ್ಷ ತೊಗೊಂಡಿದ್ದಕ್ಕಂಥವ್ರು ಸರಿಯಾದ ಸಮಯಕ್ಕೆ ಕಟ್ಟದೇ ಇದ್ದಿದ್ದ ಕಾರಣ ಆಡಳಿತ ಮಂಡಳಿಯವರು ಅದನ್ನು 40 ಲಕ್ಷದಿಂದ 10 ಲಕ್ಷಕ್ಕೆ ತೊಗೊಂಬಂದಿದ್ದಾರೆ. ನೀವು 10 ಲಕ್ಷ ಏನೇನು ಕೊಡ್ತಾ ಇದ್ದಾರೆ, ಅವರಾದರೂ ಸರಿಯಾದ ಸಮಯಕ್ಕೆ ಕಟ್ತಾ ಇದ್ದರೆ ಮುಂದೆ ನಾನು ಸಹ ಒಂದು ಆಡಳಿತ ಮಂಡಳಿಯಲ್ಲಿ ನಾವು ಚರ್ಚೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ನಾವು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ನನ್ನ ಜೊತೆಗೆ ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ಶಾಸಕರು, ಇವು ಕೋಲಾರ ಶಾಸಕರು ಏನಾದರೂ ಅವರು ಇರ್ತಾರೆ. ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಒಂದು ಅಭಿವೃದ್ಧಿಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಈ ಸಂದರ್ಭದಲ್ಲಿ ಕರೆಸಿ ನನ್ನ ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿಬಿಟ್ಟು, ನನಗೆ ಇನ್ನೂ ಹೆಚ್ಚಿನ ಒಂದು ಜನರಲ್ ಬಾಡಿಗಳು ಇವತ್ತು ವಾರ್ಷಿಕ ಮಹಾಸಭೆಗಳು ಇರೋದರಿಂದ ನಾನು ನಲ್ಲೂರದೇ ಇದೆ, ಅದನ್ನು ಇಟ್ಟು ನಾನು ಇಲ್ಲಿ ಬಂದಿದ್ದೀನಿ. ತಮ್ಮೆಲ್ಲರ ಒಂದು ವಿಶ್ವಾಸಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.